ನಾಡಿನ ಜನತೆಗೆ ಡೈಮಂಡ್ ಕನ್ನಡಿಗ ಮಾಡುವ ದೊಡ್ಡ ನಮಸ್ಕಾರಗಳು. ಭಾರತದ ಜನಪ್ರಿಯ ಮಾಜಿ IPS ಅಧಿಕಾರಿ, ಪ್ರಸ್ತುತ ಜನಪ್ರಿಯ ರಾಜಕಾರಣಿ, ಅವರ ಶಿಸ್ತು, ಪ್ರಾಮಾಣಿಕತೆ ಮತ್ತು ಧೈರ್ಯಶಾಲಿ ನಾಯಕತ್ವದಿಂದ ಎಷ್ಟೋ ಸಾವಿರಾರು ಯುವಕರಿಗೆ ಸ್ಫೂರ್ತಿ ಕೆ. ಅಣ್ಣಾಮಲೈಯವರು. 2026ರ ವಿಧಾನಸಭಾ ಚುನಾವಣೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಜವಾಬ್ದಾರಿಯನ್ನು ರಾಜೀನಾಮೆ ನೀಡಿದ್ದು ಏಕೆ? ರಾಜಕೀಯದಲ್ಲಿ ಆಸಕ್ತಿ ಕಳೆದುಕೊಂಡರ ಕರ್ನಾಟಕದ ಸಿಂಗಂ. ಒಮ್ಮೆ ಅವರ ಜೀವನ, ನಡೆದು ಬಂದ ದಾರಿ ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ಕಟ್ಟಿದ್ದು ಹೇಗೆ ಎಂಬುದು ತಿಳಿದುಕೊಳ್ಳೋಣ. ಕೆ. ಅಣ್ಣಾಮಲೈ ಅವರು ತಮಿಳುನಾಡಿನ ಒಂದು ಪುಟ್ಟ ಗ್ರಾಮ ಕರೂರು ಎಂಬಲ್ಲಿ ಜನಿಸಿದ್ದು, ಕುಪ್ಪುಸ್ವಾಮಿ ಮತ್ತು ಪರಮೇಶ್ವರಿಯ ದಂಪತಿಯ ಸುಪುತ್ರನಾಗಿ ಜನಿಸಿದ ಇವರು ಅಖಿಲನಾಥನ್ ಎಂಬುವರನ್ನು ವಿವಾಹ ಮಾಡಿಕೊಂಡು ಅವರಿಗೆ ಈಗ 2 ಮಕ್ಕಳಿದ್ದಾರೆ. ಇವರು ಬಾಲ್ಯದಲ್ಲಿ ತುಂಬಾನೇ ಜಾಣ ಹುಡುಗ ಆಗಿದ್ದರು. ಪ್ರಾಥಮಿಕ, ಪ್ರೌಢ ಶಿಕ್ಷಣ ಮತ್ತು PUC ಶಿಕ್ಷಣ ತಮ್ಮ ಹುಟ್ಟಿನಲ್ಲಿ ಕಲಿತರು. 10ನೇ ತರಗತಿಯಲ್ಲಿ 86% ಮತ್ತು PUCಯಲ್ಲಿ 94% ಅಂಕ ಪಡೆದು ಪ್ರತಿಭಾವಂತ ವಿದ್ಯಾರ್ಥಿ ಎನಿಸಿಕೊಂಡ ಕೆ. ಅಣ್ಣಾಮಲೈ ಅವರು BE ಪದವಿಯನ್ನು PSC ಕಾಲೇಜ್ ಆಫ್ ಟೆಕ್ನಾಲಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಮುಂದೆ ಅವರು 2028ರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅವರು ಉತ್ತರ ಭಾರತದಲ್ಲಿ ಶಿಕ್ಷಣ ಪಡೆದುಕೋಬೇಕೆಂಬ ಆಸೆಯಿಂದ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಉತ್ತರ ಪ್ರದೇಶದ ಲಕ್ನೋನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIMನಲ್ಲಿ MBA ಪದವಿ ಪಡೆದರು. ಅಣ್ಣಾಮಲೈ ಅವರು ಇಡೀ ಜೀವನ ರೂಪಿಸಿಕೊಂಡಿದ್ದೇ MBA ಕಲಿಯುವಾಗ. ಹೇಗೆಂದರೆ ಅವರು ರಜಾ ದಿನಗಳು ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳಲ್ಲಿ ಸುತ್ತಾಡುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಕಂಡಿದ್ದು ಜನರ ಬಡತನ, ಸಾಮಾನ್ಯ ಜನರ ಮೇಲೆ ಆಗುವ ದಬ್ಬಾಳಿಕೆ, ಕೊಲೆ, ಸುಲಿಗೆ, ಹೊಟ್ಟೆಪಾಡಿಗೆ, ಚಿಕ್ಕ ಮಕ್ಕಳ ಕಳವಳ. ಕಾಡ್ಗಿಚ್ಚು ಹತ್ತಿ ಉರಿಯಲು ಒಂದು ಬೆಂಕಿ ಕಡ್ಡಿ ಬೇಕಾಗಿತ್ತು. ಹಾಗೆಯೇ ಅವರ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರಿತ್ತು ಆ ಬಡತನ ಮತ್ತು ಸಾಮಾನ್ಯ ಜನರ ಮೇಲಾಗುವ ದಬ್ಬಾಳಿಕೆಗಳು. ಕಳವಳ ಪಟ್ಟರು. ಕೆಲವು ದಿನಗಳ ಕಾಲ ಮೌನವಾಗಿ ಚಿಂತಿಸಿ, ಈ ಸಮಾಜದ ಸುಧಾರಣೆಗಾಗಿ ನನ್ನಿಂದ ಏನಾದರೂ ಬದಲಾವಣೆ ಆಗಲು ಸಾಧ್ಯ ಎಂದು ಅರಿತುಕೊಂಡ ಕೆ. ಅಣ್ಣಾಮಲೈ ಅವರು ಅವರಿಗೆ ದೊರಕಿದ್ದು ಒಂದು ದಾರಿಯೇ, ಅದು UPS ಪರೀಕ್ಷೆ. ಅದಕ್ಕಾಗಿ ಬೇಕಾದ ನೋಟ್ಸ್ಗಳು ದೆಹಲಿಯಿಂದ ತರಿಸಿಕೊಂಡು ಅವರು MBA ಕಲಿಯುವಾಗಲೇ UPS ಪರೀಕ್ಷೆ ತಯಾರಿ ನಡೆಸುತ್ತಿದ್ದರು. ಮುಂದೆ 2011ರ ಬ್ಯಾಚಿನ 244 ರ್ಯಾಂಕ್ಗಳು ಪಡೆಯುವುದರ ಮೂಲಕ IPS ಹುದ್ದೆಗೆ ಆಯ್ಕೆಯಾದರು. ತಮ್ಮ ವೃತ್ತಿ ಜೀವನ ಆರಂಭವಾಗಿದ್ದೇ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ. ಸೆಪ್ಟೆಂಬರ್ 2013ರಲ್ಲಿ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ನೇಮಕಗೊಂಡ ಇವರು ಅಲ್ಲಿರುವ ಜನರ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದರು. ಖಡಕ್ IPS ಎನಿಸಿಕೊಂಡ ಕೆ. ಅಣ್ಣಾಮಲೈ ಅವರು ಜನವರಿ 2015ರಲ್ಲಿ ಉಡುಪಿಗೆ ಪೊಲೀಸ್ ಅಧೀಕ್ಷಕರಾಗಿ ಬಡ್ತಿ ಪಡೆದುಕೊಂಡರು. ಇವರು ನಶಾದಂಧೆ, ಅಕ್ರಮ ಮದ್ಯ ಮತ್ತು ಪ್ರಾಕೃತಿಕ ಸಮಸ್ಯೆಗಳ ಮತ್ತು ಕೋಮು ಗಲಭೆಗಳ ಬಗ್ಗೆ ಖಡಕ್ ನಿರ್ಧಾರ ತೆಗೆದುಕೊಂಡು ಜನಪ್ರಿಯತೆ ಗಳಿಸಿದ ಇವರು ಕರ್ನಾಟಕದ ಸಿಂಗಂ ಎನಿಸಿಕೊಂಡರು. ಅವರು ಉಡುಪಿಯಿಂದ ಚಿಕ್ಕಮಗಳೂರಿಗೆ ವರ್ಗಾವಣೆಗೊಂಡಾಗ ಉಡುಪಿಯಲ್ಲಿರುವ ಜನರು ಭಾವುಕರಾದರು, ಪ್ರತಿಭಟನೆ ಮಾಡಿದರು. ಎಷ್ಟೋ ಜನರು ಕಣ್ಣೀರು ತಂದರು. ಅವರ ವರ್ಗಾವಣೆ ಆಗೋದು ಬೇಡ ಎಂದರು, ಪ್ರತಿಭಟನೆ ಕೂಡ ಮಾಡಿದರು. ಬೆಂಗಳೂರಿನ ನಗರ ದಕ್ಷಿಣ ವಿಭಾಗದ DCP ಆಗಿ ಅಧಿಕಾರ ಸ್ವೀಕರಿಸಿದ ಇವರು ಮುಂದೆ ಮೇ 2019ರಂದು ದಿಢೀರನೆ IPS ಹುದ್ದೆಗೆ ರಾಜೀನಾಮೆ ನೀಡಿದರು. ರಾಜಕೀಯವಾಗಿ ಏನಾದರೂ ಭಾರತದಲ್ಲಿ ನನ್ನಿಂದ ಬದಲಾವಣೆಯಾಗಬಹುದೇ? ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾನೇನಾದರೂ ಬದಲಾವಣೆ ಮಾಡಬಹುದು ಎಂಬ ಚಿಂತನೆಯಿಂದ ಕೆ. ಅಣ್ಣಾಮಲೈ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡರು. ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಲು ಹೊರಟ ಕೆ. ಅಣ್ಣಾಮಲೈ ಅವರು ಮರುಭೂಮಿಯಲ್ಲಿ ಬೀಜ ಬಿತ್ತಲು ಹೊರಟಂತಾಗಿತ್ತು. ತಮಿಳುನಾಡಿನಲ್ಲಿ ಬಿಜೆಪಿಯ ಕುರುಗಳು ಸಿಗದ ನೆಲೆಯಲ್ಲಿ ಬಾವುಟ ನೀಡಲು ಹೊರಟ ಕೆ. ಅಣ್ಣಾಮಲೈ ಅವರು ತಮಿಳುನಾಡಿನ ರಾಜ್ಯ ಸರ್ಕಾರ ವಿರುದ್ಧ ದಾಳಿ ಮಾಡತೊಡಗಿದರು. ಅನ್ಯಾಯ ಕಂಡರೆ ಧ್ವನಿ ಎತ್ತುತ್ತಿದ್ದರು. ತಮಿಳುನಾಡಿನ ಪಕ್ಷ ಕಟ್ಟಬೇಕೆಂಬ ಹಂಬಲದಿಂದ ಸಾಮಾನ್ಯ ಜನರ ಮನಸ್ಸಿನಲ್ಲಿ ನಂಬಿಕೆ, ವಿಶ್ವಾಸ ಪಾತ್ರರಾದರು. 2020ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡರು. 2021ರಲ್ಲಿ ನಡೆದ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಅಂತರಗಳಿಂದ ಸೋಲನ್ನು ಅನುಭವಿಸಿದರು. ಎನ್ ಮಕ್ಕಳು ಎಂದರೆ ನನ್ನ ನಾಡು ಅಥವಾ ನನ್ನ ಭೂಮಿ ಮತ್ತು ನನ್ನ ಜನ ಎಂಬ ಪಾದಯಾತ್ರೆಯ ಮೂಲಕ ಜುಲೈ 29, 2023ರಂದು ರಾಮನಾಥದಿಂದ ಆರಂಭಿಸಿದ ಇವರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಾವಿರಾರು ಮತ್ತು ಲಕ್ಷಾಂತರ ಜನರೊಂದಿಗೆ ಪಾದಯಾತ್ರೆ ಶುರು ಮಾಡಿದ್ದರು. ಅಣ್ಣಾಮಲೈ ಅವರು ಬರುವ ದಾರಿಯನ್ನು ಜನರು ಗಂಟೆಗಟ್ಟಲೆ ಕಾಯುತ್ತಿದ್ದರು. ಚಳಿ, ಬಿಸಿಲು, ಮಳೆ, ಗಾಳಿ ಎನ್ನದೆ ಜನರು ಅವರನ್ನು ಅಪ್ಪಿಕೊಂಡರು. ಅವರ ದುಃಖಗಳನ್ನು ಕೇಳಿದರು ಮತ್ತು ಮಕ್ಕಳು ಪ್ರೀತಿಯಿಂದ ಅಪ್ಪಿಕೊಂಡರು ಮತ್ತು ಹಿರಿಯರು ಅವರನ್ನು ಆಶೀರ್ವದಿಸಿದರು. ಈ ಪಾದಯಾತ್ರೆಯು 9,824 ಕಿಲೋಮೀಟರ್ ನಡೆಸಿ 39 ಸಂಸದೀಯ ಕ್ಷೇತ್ರ ಮತ್ತು 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ 209 ಬೀದಿ ಮೂಲೆಗಳಲ್ಲಿ ಸಭೆ ನಡೆಸಿ
ತಮಿಳುನಾಡಿನ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಸಭೆಯಲ್ಲಿ ಜನರನ್ನು ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡಿದರು. ಇದು ಮೂಲ ಅಭಿವೃದ್ಧಿ ಯಾತ್ರೆಯಾಗಿದ್ದು ರೈತರು, ಮಹಿಳೆಯರು, ಯುವಜನರು, ಮೀನುಗಾರರು ಸಬಲೀಕರಣ ನನ್ನ ಗುರಿ ಮತ್ತು ಕನಸಾಗಿದೆ. ನನ್ನ ಜನರು ಶಾಶ್ವತವಾಗಿ ಹತಾಶರಾಗಿ ಕೊಳೆಯುವುದನ್ನು ನಾನು ಬಿಡುವುದಿಲ್ಲ. ನನ್ನ ತಮಿಳುನಾಡಿನ ಜನರೇ ನನ್ನ ಕುಟುಂಬ. ಅವರಿಗೆ ಅವಕಾಶಗಳಿಂದ ವಂಚಿತರಾದರೂ ದಬ್ಬಾಳಿಕೆ ಬಲಿಯಾಗಲು ಬಿಡುವುದಿಲ್ಲ. ಇದು ಒಂದು ಪಾದಯಾತ್ರೆಯಲ್ಲ, ಇದೊಂದು ಮಿಷನ್. ಇದು ನನ್ನ ಜನರ ಮಿಷನ್ ಎಂದರು. ಹೀಗೆ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಮಾಡಿ ಜನರ ಜನಪ್ರಿಯತೆ ಗಳಿಸಿದ ಕೆ. ಅಣ್ಣಾಮಲೈರವರು ಏಪ್ರಿಲ್ 12, 2025ರಂದು ಬಿಜೆಪಿ ಸರ್ಕಾರದಿಂದ ತಮಿಳುನಾಡಿನಲ್ಲಿ ಅಧ್ಯಕ್ಷ ಸ್ಥಾನಗಳಿಂದ ಕೆಳಗಿಳಿದರು. ಈಗ 2026ರ ವಿಧಾನಸಭಾ ಚುನಾವಣೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿಗೆ ಆ ಉಸ್ತುವಾರಿ ಜವಾಬ್ದಾರಿ ರಾಜೀನಾಮೆಯನ್ನು ನೀಡಿದ್ದಾರೆ. ಮುಂಬರುವ 26ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಅವಕಾಶ ಕೊಟ್ಟರೆ ನಾನು ಸ್ಪರ್ಧಿಸುತ್ತೇನೆ ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೈಮಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಕರ್ನಾಟಕ.